ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನ್ ವಿಶೇಷ? ಇಂಡಿಯಾ ಗೇಟ್ ಬಾಸ್ಮತಿನ ಬಳಸಿ ಒಂದು ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತಾ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಸುಚಿತಾ ಅವರೇ, ಬನ್ನಿ ಮೇಡಮ್. ಏನು ನಿಮ್ಮ ಸಮಾಚಾರ? ಹೊಸ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ? ನಮಸ್ಕಾರ ಮೇಡಮ್. ಏನು ಮಾಡ್ತಾ ಇದ್ರಿ? ಇವತ್ತು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಯೂಸ್ ಮಾಡ್ಕೊಂಡು ಮಲ್ಬಾರ್ ಗೀ ರೈಸ್ ಮಾಡ್ತಾ ಇದ್ದೀನಿ. ಮಲ್ಬಾರ್ ಗೀ ರೈಸ್ಗೆ ಸೈಡ್ಸ್ ಏನ್ ಮಾಡ್ತಾ ಇದೀರಾ ಮೇಡಮ್? ವಿತ್ ನಾಡನ್ ಚಿಕನ್ ಕರಿ. ಒಂದೊಳ್ಳೆ ಮಲ್ಬಾರ್ ಗೀ ರೈಸ್ ಅನ್ನ ಮಾಡ್ತಾ ಇದ್ರೆ. ಗೀ ರೈಸ್ ಸಾಕಷ್ಟು ಸರಿ ತೋರಿಸಿದೀವಿ, ಆದ್ರೆ ಮಲ್ಬಾರ್ ಗೀ ರೈಸ್ ಅಂದ್ರೆ ಅದ್ರ ಮಜಾನೇ ಬೇರೆ ಸರ್. ಒಂದ್ಸರಿ ತಿನ್ನೋಡಿ ಅಂತಂದ್ರೆ ಮಲಬಾರ್ ಘೀ ರೈಸ್ ನಾರ್ಡನ್ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಚಿಕನ್, ಕ್ಯಾರೆಟ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂ, ಸೋಂಪು, ಅರಿಶಿನ, ಧನಿಯಾ ಪುಡಿ, ಕಾಶ್ಮೀರಿ ಚಿಲ್ಲಿ ಪುಡಿ, ಕಾಳು ಮೆಣಸಿನ ಪುಡಿ, ದ್ರಾಕ್ಷಿ, ಗೋಡಂಬಿ, ತೆಂಗಿನಕಾಯಿ ತುರಿ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡೋಣ ಮೇಡಮ್. ಏನ್ ಕೊಡಿ ಫಸ್ಟ್ ಗೀ ರೈಸ್ ಪ್ರಿಪೇರ್ ಮಾಡಿ. ಫಸ್ಟ್ ಗೀ ರೈಸ್ ಅದೇನು ಇಲ್ಲಿ ತೋರಿಸ್ತೀರಾ ಮೇಡಮ್? ಇಲ್ಲಿ ತೋರಿಸಿಲ್ಲ, ಅಲ್ಲಿ ತೋರಿಸಿ. ಇಲ್ಲೇನ್ ಮೇಡಮ್? ಇಲ್ಲೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಹಾಕೋಣ ಮೇಡಮ್. ಎಷ್ಟು ಬೇಕು ಹೇಳಿ? ಗೀ ರೈಸ್. ಗೀ ರೈಸ್. ಆಯಿಲ್ ಯೂಸ್ ಮಾಡಲ್ಲ, ಗೀನೆ. ಓಕೆ. ಚಕ್ಕೆ, ಸ್ವಲ್ಪ ಚಕ್ಕೆ, ಲವಂಗ ಒಂದು 4 ಹಾಕಿ. ಲವಂಗ, ಚಕ್ಕೆ, ಏಲಕ್ಕಿ. ಎಸ್ ಮೇಡಮ್, ಹಾಕಿ. ಸ್ಟಾರ್ ಅನೀಸ್, ಪೈನಾಪಲ್ ಒಂದು. ಪೈನಾಪಲ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿನ ಚೆನ್ನಾಗಿ ನಮ್ಮ ಇವತ್ತಿನ ITC ಅವರ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಹಾಕೊಳ್ತಾ ಇದೀವಿ. ಎಸ್ ಮೇಡಮ್. ಈರುಳ್ಳಿ ಹಾಕ್ತಾ ಇದೀನಿ ಉದ್ದಕ್ಕೆ. ಹಾಕಿ. ಅದನ್ನ ಬ್ರೌನ್ ಮಾಡ್ಕೋಬೇಕು ಅಂದ್ರೆ ಬೇರೆ ಮೇಲೆ ಹಾಕೋಬೇಕು, ಅದು ಮೇಲ್ ಹಾಕಿಸ್ತಾನೆ ಬಿಡಿ. ಇದು ಗೀ ರೈಸ್ ಇದು. ಓಕೆ. ಈ ಕಡೆ ಏನಾರು ಮಾಡ್ಬೇಕು, ಅದು ಎಣ್ಣೆಲಿ ಮಾಡಿದ್ರು ಪರವಾಗಿಲ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಏನ್ ಮೇಡಮ್ ಅದು? ಶುಂಠಿ. ಅದೆಲ್ಲ ಹಾಕ್ತಾರಾ? ಹೌದು, ತುರ್ದಿರಂತ ಶುಂಠಿ. ಓಕೆ ಓಕೆ ಓಕೆ. ಆಮೇಲೆ ಎಸ್ ಮೇಡಮ್, ಗೋಡಂಬಿ ಹಾಕೊಳ್ಳೋಣ. ಸ್ವಲ್ಪ ಗೋಡಂಬಿ. ಓಕೆ. ಆಮೇಲೆ ಸ್ವಲ್ಪ ಗೋಡಂಬಿ. ಎಸ್. ದ್ರಾಕ್ಷಿ, ಸ್ವಲ್ಪ ದ್ರಾಕ್ಷಿ. ಏನ್ ಮೇಡಮ್ ಅದು? ಕ್ಯಾರೆಟ್. ಸಿಗ್ಬೇಕು, ಹಾಕಿದ್ದಾರೆ, ಆದ್ರೆ ಸಿಗ್ತಾ ಇಲ್ವಲ್ಲ ನಂಗಿರ್ಬೇಕು. ಕ್ಯಾರೆಟ್ ಹಾಕಿ ಮೇಡಮ್. ಸಾಕು ಮೇಡಮ್. ಓಕೆ. ನೆಕ್ಸ್ಟ್ ಏನದು? ಉಪ್ಪ ಹಾಕಿ 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 ರೆಡಿ ಆಗೋಯ್ತು. ಗೀ ರೈಸ್ ಮಾಡೋದು ಈಸಿ, ತುಂಬ ಈಸಿ. ಅದಕ್ಕೆ ಸೈಡ್ ಮಾಡ್ಕೋಬೇಕು. ನೀರು ಎಷ್ಟು ನೀರು ಮೇಡಮ್? ಜಾಸ್ತಿ ಉದ್ದದ್ರಾಗಬೇಕಂದ್ರೆ 1.5. ಸಾಕು ಮೇಡಮ್, 1.5 ಸಾಕು. 1.5 ಬೇಕು. 1 ಬೌಲ್ ರೈಸ್ಗೆ 1.5 ಹಾಕೋಣ. ಎಸ್ ಮೇಡಮ್. 1.5 ರೈಸು ಚೆನ್ನಾಗಿ ಕುದಿ ಬರಲಿ, ಅಕ್ಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಬರಲಿ. ಇಲ್ಲಿ ಅರ್ಧ ಗಂಟೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ 1 ಬೌಲ್ ರೈಸ್ ನೆನೆಸಿರೋಂಥದ್ದು. ಓಕೆ ಮೇಡಮ್. ಈರುಳ್ಳಿ ಕೊಟ್ಬಿಡಿ ಮೇಡಮ್, ಇದಕ್ಕೆ ಹಾಕ್ಬೋಣ. ಬ್ರೌನ್ ಆಗಬೇಕು ಈರುಳ್ಳಿ. ಹಾಕಿ ಮೇಡಮ್. ಎಸ್ ಮೇಡಮ್. ಎಸ್ ಹಾಕಿ. ಓಕೆ. ಇದು ಕುದೀತಾ ಇದೆ. ಒಂದು ಬಾಯ್ಲ್ ಎಸ್ ಮೇಡಮ್, ಹಾಕೋಬಹುದು. ಕುದೀತಾ ಇದೆ ಈಗ. ಅರ್ಧ ಗಂಟೆ ನೆನೆಸಿರೋಂಥ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಓಕೆ. 1 ಬೌಲ್ ರೈಸ್. ಓಕೆ ಓಕೆ ಓಕೆ. ಈಗ ಜೋರು ಮಾಡಿ. ಜೋರು ಮಾಡ. ನೀರು ಸಾಕಾ? ಸಾಕು. ಫಸ್ಟ್ ಜೋರು ಮಾಡಿ, ಆಮೇಲೆ ಇದನ್ನ ಕ್ಲೋಸ್. ಎಸ್. ಗೀ ರೈಸ್ಗೆ ಏನೇನು ಬೇಕೋ ಎಲ್ಲ ತಯಾರಾಗೋಯ್ತು. ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಾಡಿ ಮೇಡಮ್. ಎಷ್ಟು ವಿಜಲ್ ಬೇಕು ಅಂತ ಹೇಳಿದ್ರಿ? 2 ವಿಸಲ್ಸ್. 2 ವಿಜಲ್ ಸಾಕಲ್ಲ ಮೇಡಮ್? ಅಷ್ಟೊಂದು ನೀವು ಚಿಕನ್ ಬಿರಿಯಾನಿ ಅದೇನೋ ಮಾಡ್ಕೊಳ್ತೀವಲ್ಲ, ಗ್ರೇವಿನ? ಹೌದು, ಇದಾಗಷ್ಟಲ್ಲ ಅದು ಮಾಡ್ಕೋಬೇಕು ಮೇಡಮ್. ಟೈಮ್ ಇಲ್ಲ ನಮಗೆ. ಚಕ್ಕೆ ಹಾಕ್ತಾ ಇದ್ದೀನಿ. ಚಕ್ಕೆ. ಓಕೆ. ಸ್ವಲ್ಪ ಚಕ್ಕೆ, ಲವಂಗ, ಒಂದು 2-3 ಲವಂಗ, ಒಂದು 3-4 ಏಲಕ್ಕಿ. ನೋಡಿ ಆಗೋ ಗೀ ರೈಸು ಹೆಂಗೆ ಗಮ್ಮಂತದೆ ಅಲ್ಲ? ಅದ್ಭುತ. ಈರುಳ್ಳಿ. ಓಕೆ. 2 ಈರುಳ್ಳಿ ಅಷ್ಟು. 2 ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, 2 ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದೀವಿ. ಶುಂಠಿ. ಎಸ್ ಮೇಡಮ್. ಸ್ವಲ್ಪ ಶುಂಠಿ,
ಸ್ವಲ್ಪ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ ಸ್ವಲ್ಪ. ಸ್ವಲ್ಪ ಬೆಳ್ಳುಳ್ಳಿ. ಎಸ್, ಇದೆಲ್ಲ ರುಬ್ಬಿಂಗಾ? ಹೌದು ರುಬ್ಬಿಂಗ್ ಮಿಷಿನ್ಗೆ ಹಾಕ್ಬೇಕಾ? ಹೌದು, ಒಂದೆರಡು ಹಸಿಮೆಣಸಿನ್ಕಾಯಿ. ಓಕೆ, ಆಮೇಲೆ ಏನು ಮೇಡಮ್ ಅದು? ಟೊಮ್ಯಾಟೊ. ಎಸ್, ಹಾಕಿ. 2 ಟೊಮೆಟೊ ಹಾಕ್ತಾ ಇದೀವಿ. ಅರ್ಶಿನ ಪುಡಿ ಹಾಕಿ ಸರ್. ರವಿಯವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಸ್ವಲ್ಪ ಟೊಮೆಟೊ ಮೆತ್ತಗೆ ಹಾಕಬೇಕು. ಟೊಮೆಟೊ ಮೆತ್ತಗಾಗುತ್ತೆ ಬಿಡಿ ಮೇಡಮ್. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಹೌದು ಮೇಡಮ್. ಧನಿಯಾ ಪುಡಿ ಹಾಕಿ. ಸ್ವಲ್ಪ ಧನಿಯಾ ಪುಡಿ. ಸಾಕಲ್ಲ? ಸ್ವಲ್ಪ ಮೆಣಸು ಪುಡಿ. ಕಾಳು ಮೆಣಸಿನ ಪುಡಿ ರವಿಯವ್ರದ್ದು ಹಾಕ್ಲಾ ಮೇಡಮ್? ಹಾಂ, ಸಾಕು ಸಾಕು. ತೆಂಗಿನಕಾಯಿ ಹಾಕ್ಬಿಡಿ ಮೇಡಮ್. ನೀವು ಕಾಯಿ ಹಾಲು ಬೇಕಿದ್ರು ಕಾಯಿ ಹಾಲು ಹಾಕೋಬೋದು. ಓಕೆ 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 ಓಕೆ. ಸ್ವಲ್ಪ ಹುರ್ಕೊಂಡಂಗೆ ಆಗಲಿ ಕಾಯಿ. ಎಸ್. ಇಷ್ಟು ಹುರ್ಕೊಂಡು ಮಸಾಲೆನ ಪ್ರಿಪೇರ್. ರುಬ್ಬಿಂಗಾ? ಹೌದು. ಕುಕ್ಕರಲ್ಲಿ ಕುಕ್ಸಿಂಗ್ ಆಮೇಲೆ? ಹೌದು. ಇನ್ನೊಂದು ಕುಕ್ಕರ್ ಬೇಕಾ ನಿಮಗೆ? ಒಳ್ಳೆ ಮಸಾಲ ತಯಾರು ಮಾಡ್ಕೊಂಡಿದ್ದಾರೆ. ಚಿಕನ್ ಬಿಟ್ಟು ಇದಕ್ಕೆ ಬೇರೆ ಗ್ರೇವಿನ ಮಾಡ್ಕೋಬೋದಾ? ಹೌದು. ಸ್ವಲ್ಪ ಸೋಂಪು ಹಾಕೊಳ್ಳೋಣ. ಹಾಕಿ ಮೇಡಮ್. ಸ್ವಲ್ಪ ಸೋಂಪು, ಹುರಿದಿರ್ತಕ್ಕಂಥ ಮಸಾಲ. ನೀರು ಹಾಕೊಂಡು. ಎಸ್ ಮೇಡಮ್. ಫುಲ್ಲು ರೆಡಿ ಆಗ್ಬಿಟ್ಟಿದೆ ಮೇಡಮ್. ಗೀ ರೈಸು ಗಮ್ ಅಂತ ಇದೆ. ಆಗಲಿ, ಅದು ಆಗ್ಲಾ? ಕೂಲ್ ಆಗಲಿ ಅಲ್ಲೇ. ಆಯ್ತಾ ಆಗಿದೆ ಮೇಡಮ್. ಇದು ಎಣ್ಣೆನ ತುಪ್ಪನ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು 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 ಸಾಕು. ಒಳ್ಳೆ ನಾಡನ್ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಸಿವೆ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಸಾಸಿವೆಯ ಜೊತೆಗೆ ಎಸ್ ಒಣಮೆಣಸಿನ್ಕಾಯಿ ಒಂದೆರಡು. ಎಸ್ ಮೇಡಮ್. ಕರಿಬೇವಿನ ಸೊಪ್ಪು. ಎಸ್ ಮೇಡಮ್. ಆಮೇಲೆ ಈರುಳ್ಳಿ ಹಾಕೊಳ್ಳೋಣ. ಓಕೆ. ಚಿಕನ್ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಒಂದು 1/2 kg ಇದೆ. ರುಬ್ಬಿರಂತ ಮಸಾಲೆ ಹಾಕಿ 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 ಹಾಕಿ. ಓಹೋ, ಗಟ್ಟಿನಾ ನೀರಾ? ತುಂಬಾ ನೀರಂಗೆ ಏನಿರಲ್ಲ, ಸ್ವಲ್ಪ ಗಟ್ಟಿಗಿರ್ಲಿ ಮೇಡಮ್. ಗೀ ರೈಸ್ಗೆ ಗೊಸ್ತರ ಇರಬೇಕು. ಅದನ್ನೇ ಹೇಳಿ, ತೆಳು ಇರಲ್ಲ ಅಂತ. ಓಕೆ. ನಾಡನ್ ಚಿಕನ್ ಕೇರಳ ಶೈಲಿದು. ಉಪ್ಪು ಹಾಕ್ತಾ ಇದ್ದೀನಿ. ಎಸ್, ಸ್ವಲ್ಪ ಉಪ್ಪು. ಒಳ್ಳೆ ಚಿಕನ್ನು ಕರಿ. ಓಕೆ. ಎಸ್, ಮುಚ್ಚೋಣವಾ? ಇನ್ನೇನು ಹಾಕ್ಬೇಕು ನೋಡ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ರಾ? ಹಾಕಿದ್ದೀನಿ. ಖಾರ ಎಲ್ಲ ಕರೆಕ್ಟಾಗಿ ನೋಡಿದ್ರಾ? ಮುಚ್ಚಿಂಗ. 2 ಕೇರಳ ಶೈಲಿದು. ತಿನ್ನೋಡಿ, ಮಜವಾಗಿರುತ್ತೆ. ಕೇರಳಲ್ಲಿ ಮಾಡೋದಕ್ಕಿಂತ ರುಚಿಯಾಗಿರುತ್ತೆ ಇಲ್ಲಿ. ಅದನ್ನ ಮಾತ್ರ ಹೇಳ್ಬಲ್ಲೆ ನಾನು. ಈ ರೈಸ್ ನೋಡೋಣ ಮೇಡಮ್ ಏನಾಗಿದೆ ಅವತಾರ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅನ್ನ ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಮಲ್ಬಾರ್ ಗೀ ರೈಸ್ ಅನ್ನ ಮಾಡಿದ್ದಾರೆ. ಇದೇ ಮೇಡಮ್ ಹಿಂಗ್ ಬಂದಿದೆ. ಇದು ಶಾವ್ಗೆ ಬಾತ್ಗಿಂತ ಸ್ವಲ್ಪ ಇದಕ್ಕೆ ಯೂಶಲಿ ಫೋರ್ಕ್ ಬರುತ್ತೆ ನೋಡಿ, ದೊಡ್ಡದು. ಹೌದು, ಅದ್ರಲ್ಲಿ ಇದು ಮಾಡ್ಬೇಕು. ಅವಾಗ ಅನ್ನ ಒಂಚೂರು ಹೊಡಿಯೋದಿಲ್ಲ ಮೇಡಮ್. ಏನಾಗಲ್ಲ, ಹೊಡೆಯೋದೇನು ಮೇಡಮ್, ಬಾಯಲ್ಲಿ ನುಂಗ್ಕೋತೀವ ಮೇಡಮ್. ಒಳ್ಳೆ ಕತೆ ಆಯ್ತು ನಿಮ್ದು. ಗೀ ರೈಸ್, ತುಪ್ಪದ ಅನ್ನ ಕನ್ನಡದಲ್ಲಿ ಹೆಂಗಿದೆ ನೋಡ್ರಿ ಅನ್ನ. ಕಳ್ಳೆ ಪುರಿ ಥರ ಏಣಿಸ್ಕೊಂಡು ತಿಂದಾಕ್ಬಿಡ್ಬೋದು. ಅದ್ಭುತ. ವೆರಿ ಗುಡ್. ಬ್ರೌನ್ ಆನಿಯನ್ಸ್ ಮೇಲೆ ಗಾರ್ನಿಷ್. ಒಳ್ಳೆ ಗೀ ರೈಸ್ಗೆ ಹಾಕಿ ಕಳಿಸ್ಬಿಟ್ಟಿದೆ ನೋಡಿ. ಸಕ್ಕತ್ತಾಗೈತಿ. ಇಲ್ಲಿ ಒಂದು ಚೂರು ತಳಗಿಳ ಕಚ್ಚಿರೋ ಸೀನೆ ಇಲ್ಲ. ಅದ್ಭುತ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಮಲ್ಬಾರ್ ಗೀ ರೈಸ್ ಅದು. ಓಕೆ. ವಿತ್ ನಾಡನ್ ಚಿಕನ್ ಕರಿ. ನಾಡನ್ ಚಿಕನ್ನು, ಮಲ್ಬಾರ್ ಗೀ ರೈಸು. ಇದು ಮೋಸ್ಟ್ಲಿ ಒಬ್ಬರೇ ತಿಂದಾಕ್ಬಿಡ್ತಾರೆ, ಯಾಕಂದ್ರೆ ಹೊಟ್ಟೆನೇ ತುಂಬಲ್ಲ. ಇದು ತಿಂತಾನೆ ಇರ್ಬೋದು ಅನಿಸ್ತಾ ಇರುತ್ತೆ. ಒಳ್ಳೆ ಗೀ ರೈಸ್ ಮಾಡಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ ಅವ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ. ಅದ್ಭುತವಾಗಿರುವಂತ ಗೀ ರೈಸಿನ ಜೊತೆಗೆ ಚಿಕನ್ ಅನ್ನ ಮಾಡ್ಕೊಳ್ಳಿ. ಮಲಬಾರ್ ಘೀ ರೈಸ್ ನಾಡನ್ ಚಿಕನ್ ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಈರುಳ್ಳಿ ಹಾಕಿ ಹುರಿದು ತುರಿದ ಶುಂಠಿ,
ಗೋಡಂಬಿ, ದ್ರಾಕ್ಷಿ, ಕ್ಯಾರೆಟ್, ಉಪ್ಪು ಹಾಕಿ ಫ್ರೈ ಮಾಡಿ ಅಕ್ಕಿಯ 1/2 ನೀರು ಹಾಕಿ ನೀರು ಕುದಿಯುವಾಗ ಅರ್ಧ ಗಂಟೆ ನೆನೆಸಿದ ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿ ಹಾಕಿ 2 ವಿಷಲ್ ಕೂಗಿಸಿ. ಈರುಳ್ಳಿಯನ್ನು ಕಾದ ಎಣ್ಣೆಯಲ್ಲಿ ಕಂದು ಬಣ್ಣಕ್ಕೆ ಕರೆದು ತಯಾರಿಸಿಕೊಂಡ ಘೀ ರೈಸ್ಗೆ ಹಾಕಿ ಕಲಸಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಹಾಕಿ ಹುರಿದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಅರಿಶಿನ ಹಾಕಿ ಬೇಯಿಸಿ ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಸೋಂಪು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಚಿಕನ್ಗೆ ಹಾಕಿ ಫ್ರೈ ಮಾಡಿ ರುಬ್ಬಿದ ಮಸಾಲ, ಉಪ್ಪು, ನೀರು ಹಾಕಿ 2 ವಿಷಲ್ ಕೂಗಿಸಿ. ಈಗ ಕೇರಳ ಸ್ಟೈಲ್ ಮಲಬಾರ್ ಘೀ ರೈಸ್ ನಾಡನ್ ಚಿಕನ್ ಜೊತೆ ಸವಿಯಲು ಸಿದ್ಧ. ಹಾಕೊಳ್ಳ ಮೇಡಮ್. ಕೇರಳ ಚಿಕನ್ ಕರಿ ಜೊತೆ ನಾಡನ್ ಚಿಕನ್ ಕರಿನಾ ಇದು? ಹೌದು, ನಾಡನ್. ನಾಡನ್ನ ಅವಾಗ ಸ್ವಲ್ಪ ಹೇಳ್ತಾ ಇರ್ಬೇಕು ಮೇಡಮ್ ನೀವು. ನಾಡನ್ ಆಗುತ್ತಾ, ನಾಡನ್ ಆಗುತ್ತೋ? ಅದ್ಭುತ. ಗೀ ರೈಸ್ ಮಾತ್ರ. ಈ ಘೀ ರೈಸ್ ಯಾವ ಜೊತೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬಹುದು ಅಲ್ವಾ ಮೇಡಮ್? ಹೌದು. ವೆಜ್ಜು ಆಗುತ್ತೆ, ನಾನ್ ವೆಜ್ಜು ಆಗುತ್ತೆ. ಚೆನ್ನಾಗಿ ಮೇಡಮ್, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಈ ಥರ ಒಳ್ಳೆ ರೆಸಿಪಿ ಮಾಡಿಸ್ಕೋಬೇಕು, ಚಪ್ಪರಿಸ್ಬೇಕ್ರಿ ಬಾಯಿನ ತಿಂದಾಗ, ಅವಲೇ ಮಜಾ ಗೊತ್ತಾಗೋದು. ಹೆಂಗಿದೆ ಗೀ ರೈಸ್ ಅಂತ ಹೇಳಿದ್ರೆ. ಓಕೆ ಮೇಡಮ್, ಈ ನಂಬರ್ ಹೇಳಿ, ನಿಮ್ಮ ನಂಬರ್ ಹೇಳಿ. ಸುಚಿತ್ರಾ ಅವ್ರ ಜೊತೆ ಒಳ್ಳೆ ಇವೆಂಟ್ ಮಾಡಿಸ್ಬೇಕು, ವೆಜ್ಜು ನಾನ್ ವೆಜ್ನೇ ಮಾಡಿಸ್ಬೇಕು. ಒಳ್ಳೆ ಇವೆಂಟ್ ಮಾಡಿಸ್ಕೊಂಡ್ರೆ ಮಜವಾಗಿರುತ್ತೆ ಅನ್ಕೊಂಡಿದ್ರೆ ನಮ್ಮ ನಂಬರ್ ಹೇಳಿ. 9731 9731 90 94 96 909496 ಈ ನಂಬರ್ ಫೋನ್ ಮಾಡಿ ಸುಚಿತ್ರಾ ಅವ್ರ ಜೊತೆ ಮಾತಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಅಡುಗೆ ಮಾಡ್ತೀವಿ ಮುರಳಿ ಅವರೇ. ನಮ್ಮ ಟೇಸ್ಟ್ ಒಂದ್ಸರಿ ತಿನ್ನೋಡಿ. ಯಾವಾಗಲೂ ಬಿರಿಯಾನಿಗೆ ತಿಂದಿದ್ದೀರಾ, ಕಿಚಡಿಗೆ ತಿಂದಿದ್ದೀರಾ ಅಂತ ಕೇಳಿದ್ರು. ಕಿಚಡಿಗೆ ನೈ ತಿಂದಿದ್ದಾರೆ ಅಂತ ಹೇಳಿದೆ. ಓಕೆ, ಒಳ್ಳೆ ಒಂದು ಕಿಚಡಿ ಮಾಡ್ತೀವಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ನುಸ್ರತ್ ಫಾತಿಮಾ. ನುಸ್ರತ್ ಫಾತಿಮಾ, ಎಲ್ಲಿಂದ ಬರ್ತಾ ಇದ್ದೀರಾ? ಚಿಕ್ಕಬಳ್ಳಾಪುರ. ಫಾತಿಮಾ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಎಜುಕೇಶನ್ ಆಗಿದೆ 10th ಆಗಿದೆ. ಏನ್ ಮಾಡ್ತಾ ಇದ್ದೀರಾ ಇವಾಗ? ಮನೆಯಲ್ಲೇ ಇದ್ದೀನಿ. ನಮ್ಮ ಕಾರ್ಯಕ್ರಮ ಏನು ಅಡುಗೆ ಮಾಡ್ತಾ ಇದ್ದೀರಾ ಫಾತಿಮಾ ಅವರೇ? ಹೈದ್ರಾಬಾದಿ ಹೈದ್ರಾಬಾದಿ ಮಟನ್ ಬಿರಿಯಾನಿ, ಹೈದ್ರಾಬಾದಿ ಚಿಕನ್ ಕಬಾಬ್, ಹೈದ್ರಾಬಾದಿ ಕಬಾಬ್. ಏನ್ ಬೇಕು, ಏನ್ ಮಾಡ್ತಾ ಇದ್ದೀರಾ ಹೇಳಿ? ಹೈದ್ರಾಬಾದಿ ಮಟನ್ ಕಿಚಡ. ಕಿಚಡ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ಫಾತಿಮಾ ಅವರು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಅಲ್ಲ? ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. ಅಡುಗೆ ಮಾಡಿ ತೋರಿಸ್ತೀವಿ, ಒಳ್ಳೆ ಕಿಚಡಿ ಮಾಡಿ ತೋರಿಸ್ತೀವಿ. ಮಟನ್ ಕಿಚಡಿ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಮಾಡ್ಕೊಡಿ, ತೋರಿಸ್ಕೊಡಿ ನಮಗೆ ಕಿಚಡನ ಅಂತ ಹೇಳಿದೀವಿ. ಕಿಚಡ ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಹೈದರಾಬಾದಿ ಮಟನ್ ಕಿಚಡ ಬೇಕಾಗುವ ಸಾಮಗ್ರಿಗಳು: ಮಟನ್, ಅಕ್ಕಿ, ತೊಗರಿ ಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಶಾಹಿ ಜೀರಾ, ಕಾಳು ಮೆಣಸು, ಅರಿಶಿನ, ಮೊಸರು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಆಯ್ತು. ಏನ್ ಕೊಡ್ಲಿ ಫಸ್ಟ್ ಫಾತಿಮಾ ನಿಮ್ಗೆ? ಕುಕ್ಕರ್. ಎಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿ ಮನೆ? ಮದರ್ ತೆರೇಸಾ ನಗರ. ಓಕೆ, ಸಾಕಾ ಕಿಚಡಗೆ? ಸಾಕು ಮೇಡಮ್, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಎಣ್ಣೆ ಹಾಕ್ರಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸಾಕಾ? ಆನಿಯನ್. ಕಿಚಡ 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 ಚಿಕನ್ ಕಿಚಡ ಮಾಡ್ತೀರಾ? ಇದು ಮಟನ್ ಕಿಚಡನಾ? ಫುಲ್ಲು ಬ್ರೌನ್ ಆಗಬೇಕು. ಇದು ಡೆಕೋರೇಷನ್ಗೆ ಮಾಡಿರುವಂತ ಈರುಳ್ಳಿ ಇದು ಅಲ್ವೇನ್ರಿ? ಹೌದು. ಓಕೆ, ಚಕ್ಕೆ ಸ್ವಲ್ಪ ಹಾಕಿ. ಚಕ್ಕೆ ಒಂದು 2 ಪೀಸು, ಒಂದು 2 ಪೀಸ್ ಲವಂಗ. 5 ಪೀಸ್ 5 ಪೀಸ್ ಅಪ್ಪ, 2 ಪೀಸ್ ಅಲ್ಲ. ಓಕೆ, ಆಮೇಲೆ ಏಲಕ್ಕಿ, ಏಲಕ್ಕಿ 2, ಕರಿಮೆಣಸು, ಕರಿಮೆಣಸು ಒಂದು 3 ಎಣಿಸ್ಕೊಂಡು ಹಾಕಿದ್ದಾರೆ. 3, 2, 5, 6 ಹಾಕಿದ್ದಾರೆ. ಆಮೇಲೆ ಪಲಾವ್ ಎಲೆ, ಪಲಾವ್ ಎಲೆ 1. ಓಕೆ ಮೇಡಮ್. ಚಾಪ್ ಆನಿಯನ್. ಓಕೆ 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 ಓಕೆ
ಅದು ಫ್ರೈ ಆಗ್ತಾ ಇರೋವಾಗನೇ ಓಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ ಹಾಂ ಹಾಕಿ ಫಾತಿಮಾ 2 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಅದು ಫ್ರೈ ಆಗಿ ಓಕೆ ಅದು ಫ್ರೈ ಆಗಿದ ತಕ್ಷಣ ಎಸ್ ಮೇಡಮ್ ಮಟನ್ ಹಾಕ್ಬೇಕು ಮಟನ್ ಏನು ಬೇಯಿಸ್ಕೊಂಡು ತಂದಿದ್ದೀರಾ ಹಾಂ, ಎಷ್ಟು ವಿಷಲ್ ಕೂಗ್ಸಿದ್ದೀರಾ ಇದನ್ನ 5 ವಿಷಲ್ 5 ವಿಷಲ್ ಕೂಗ್ಸಿದ್ದಾರೆ, ಸ್ವಲ್ಪ ಉಪ್ಪು ಹಾಕಿದ್ದಾರೆ, ಸ್ವಲ್ಪ ಅರಿಶಿನ ಹಾಕಿದ್ದಾರೆ, ಒಂದು ಈರುಳ್ಳಿ. 5 ವಿಷಲ್ ಕೂಗಿಸ್ಕೊಂಡು ತಂದಿರ್ತಕ್ಕಂಥ ಮಟನ್. ಮಟನ್ ಓಕೆ ಇಷ್ಟಿದ್ದಪ್ಪ ಪೀಸ್ ಹಾಕಿದ್ರೆ ಇದು ಕಿಚಡ ಆಗಲ್ಲ, ಬಿರಿಯಾನಿಗೆ ಆಗ್ಬಿಡ್ತದೆ. ಆಗಿಲ್ಲ ಸರ್ ಕಿಚಡಾಗೆ ಮೂಳೆ ಎಲ್ಲ ಇರಬಾರ್ದು. ಏನು ನಿಮ್ಮಲ್ಲಿ ಮೂಳೆನೂ ಹಾಕ್ತಾರಾ? ಹಾಕಲ್ಲ, ಅದೇ ನಾನು ಹೇಳಿದ್ದು ಅದನ್ನಲ್ಲೆಲ್ಲ ಇದೆ ಅಂತ. ಎಲ್ಲ ಇದೆ ಅಂದ್ರೆ ಎಲ್ಲ ಹಾಕಿದ್ರೆ ಬಿರಿಯಾನಿ ಆಗ್ಬಿಡುತ್ತೆ ಫಾತಿಮಾ. ನೆಕ್ಸ್ಟ್ ಬಾಯ್ಲ್ ಆಗಲಿ ಸ್ವಲ್ಪ ಬಾಯ್ಲ್ ಮಸಾಲೆ ಆಗುತ್ತೆ. ಇದ್ರೆ ನೀನು ಹಾಕಿದ್ಯಾ? ಹಸೆ ಮೆಣಸಿನ್ಕಾಯಿ ಹಸೆ ಮೆಣಸಿನ್ಕಾಯಿ ಹಾಕಿ ಹಾಕಿ ಹಾಕಿ. ಓಕೆ ಓಕೆ ಓಕೆ. ಮಟನ್ನು ಒಂದು 3-4 ವಿಷಲ್ ಕೂಗಿಸ್ಕೊಂಡಿರೋದ್ರಿಂದ ಒಂದೇ ಒಂದು ವಿಷಲ್ ಕೂಗಿದ್ರೆ ಸಾಕು, ಒಳ್ಳೆ ಕಿಚಡ ಪ್ರಾತಿಮಾ ಮನೆ ಕಿಚಡ ರೆಡಿ ಆಗ್ಬಿಡುತ್ತೆ. ರವಿ ಅವರ ಅರ್ಶಿನ ಪುಡಿ ಓಕೆ. ಓಕೆ ನೆಕ್ಸ್ಟು ಇದಕ್ಕೆ ಮೊಸರು ಹಾಕ್ತೀನಿ. ಮೊಸರು ಹಾಕ್ತಿದ್ದೀರಾ? ಹಾಕಿ 2 ಸ್ಪೂನು 2 ಸ್ಪೂನ್ ಗಟ್ಟಿಯಾದಂಥ ಮೊಸರು. ಎಸ್ ಮೇಡಮ್. ಅದನ್ನು ಸ್ವಲ್ಪ ಫ್ರೈ ಆಗಲಿ. ಆಯಿತು, ಫ್ರೈ ಆಯಿತು. ಹೇಳಿ ನೆಕ್ಸ್ಟು. ಆಮೇಲೆ ನೆನೆಸಿರೋದು ಅಕ್ಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸನ್ನು ಬಳಸಿ ಒಂದು ಅದ್ಭುತವಾಗಿರುವಂಥ ಕಿಚಡ ಮಾಡೋಕ್ಕೋಸ್ಕರ ಬಂದಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ, ಫಾತಿಮಾ ಅವರು ಬಂದಿದ್ದಾರೆ. ಓಕೆ ಫಾತಿಮಾ, ಇದ್ರ ಜೊತೆ ಏನೇನು ಹಾಕಿದ್ದೀರಾ ಹೇಳಿ? ಬಾಸ್ಮತಿ ಅಕ್ಕಿ ಮತ್ತೆ ಬೇಳೆ, ತೊಗರಿ ಬೇಳೆ ಎರಡು ನೆನೆಸ್ಬಿಟ್ಟಿದ್ದೀರಾ? ಹಾ, ಎರಡು ಎಷ್ಟು ಬೇಳೆಗೆ ಎಷ್ಟು ಅಕ್ಕಿ ಹಾಕಬೇಕು? 1 ಕಪ್ ಅಕ್ಕಿಗೆ ಮುಕ್ಕಾಲ್ ಅಂದ್ರೆ ಚಿಕ್ಕ ಕಪ್ಪಿಂದ ಸ್ವಲ್ಪ ಇದು ಚಿಕ್ಕ ಕಪ್ ಇರುತ್ತಲ್ಲ Okay. ಅದಕ್ಕೆ ಅರ್ಧ ಕಪ್ ಬೇಳೆ ಅಷ್ಟೇ. ಅಂದ್ರೆ ನಾವು ಒಂದು ಪ್ರಮಾಣದ ಅಕ್ಕಿ ತಗೊಂಡ್ರೆ ಅದರ ಅರ್ಧ ಪ್ರಮಾಣದಷ್ಟು ಬೇಳೆಯನ್ನು ಹಾಕ್ಬೇಕು ಅಲ್ವೇನ್ರಿ? ಹೌದು. ಓಕೆ, ಒಳ್ಳೆ ಇಂಡಿಯಾ ಗೇಟ್ ಬಾಸುಮತಿ ರೈಸನ್ನ ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಕಿಚಡ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಎಸ್ ಮೇಡಮ್, ಹಾಕೊಳ್ಬೋದು, ಹಾಕೊಳ್ಬೋದು. ಕಿಚಡಾಗೆ ಸೈಡ್ ಗಿಡ ಎಲ್ಲ ಏನಿಲ್ವಾ? ಇದೆ ಏನ್ ಮಾಡ್ತೀರಾ? ಮೊಸರು ಬಜ್ಜಿ. ಮೊಸರು ಬಜ್ಜಿನ ಆಲ್ರೆಡಿ ಇದರನ್ನೆಲ್ಲ ಇದೆ ಅಲ್ಲ, ನಿಮ್ಗೆ ಬೇಕಾಗಿರೋದು ಮಟನ್ ನಿಮ್ ಫೇವ್ರೇಟ್ ಅಲ್ಲ ಅದಕ್ಕೆ. ಯಾರು ಹೇಳಿ ನಮ್ಮ ಫೇವರೇಟ್? ಅದೇ ನಾವೇ ನೋಡ್ತಾ ಇರ್ತೀವಲ್ಲ ಫೇವರೇಟ್ daily. ಬದನೆಕಾಯಿ. ಹಾ. ಯಾರು ಹೇಳಿದ್ದು ಮಟನ್ ಅಂತ ನಿಮಗೆ? ಓಕೆ, ಒಳ್ಳೆ ಒಂದು ಕಿಚಡ, ರುಚಿಗೆ ಸ್ವಲ್ಪ ಉಪ್ಪು. ಓಕೆ ಓಕೆ ಓಕೆ. ಒಳ್ಳೆ ಕಿಚಡ, ಮಟನ್ಗೆ ಕಿಚಡಗೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೆ ಕಿಚಡ ಮಾಡ್ತಾ ಇದ್ದಾರೆ. ಈ ಕಪ್ 1 ಕಪ್ ಅಕ್ಕಿ ತಗೊಂಡಿದೀವಿ. ಇದು 2 ನೀರಾ? ಹಾ, ಹಾಕೊಳ್ಳಿ ಮೇಡಮ್, ಅದನ್ನ ಸ್ವಲ್ಪ ಹಾಕಿ. ಇದು ಮಾಡಿ. ನೀವು ಫಸ್ಟ್ ನೀರು ಹಾಕಿ, ಏನಾಗಲ್ಲ, ಹಾಕಿ ನೀರು ಹಾಕಿ. ಎಸ್, 2 ನೀರಾ? ಓಕೆ. ಬೇಳೆ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಒಳ್ಳೆದು. ಯಾಕೆ ಕಿಚಡಿ ಇದು ಎಷ್ಟು ವಿಷಲ್ ಬೇಕು? 2. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ, ಅಡುಗೆನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರೋ? ಮೊಸರು ಬಜ್ಜಿಗೆ ಮೊಸರು ಬಜ್ಜಿಗೆ ಏನು ರುಬ್ತೀರಿ? ಹಸೆ ಮೆಣಸಿನ್ಕಾಯಿ ಹಸೆ ಮೆಣಸಿನ್ಕಾಯಿ 2 2, ಪುದೀನ ಸ್ವಲ್ಪ ಪುದೀನ, ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ 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 ಓಕೆ. ನೀರು ಬೇಡವಾ? ಬೇಕು ಸರ್, ಸ್ವಲ್ಪ ನೀರು. ಎಸ್. ಮತ್ತೆ ರುಬ್ಬಿರೋದು ಏನದು? ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ಸ್ವಲ್ಪ ಓಕೆ ಉಪ್ಪು. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ.
ಇದಕ್ಕ ಅದಕ್ಕೆ ಕಿಚಡಾಗ? ಸೈಡ್ ಆಮೇಲೆ ಎಸ್ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಬ್ಬಿದ್ದಕ್ಕೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಮೊಸರಿಗೆ. ಓಹೋ ಈರುಳ್ಳಿ ಎಲ್ಲ ಬೇಡ ಇದಕ್ಕೆ? ಏನು ಇಷ್ಟೇನಾ? ಇಷ್ಟೇ ಇದೇ ಅವತಾರನಾ? ಓಕೆ. ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ತೊಳಿ ಶಾಹಿ ಜೀರಾ ಶಾಹಿ ಜೀರಾ ಅರ್ಧ ಚಮಚ. ಸಾಕು. ಇನ್ನೇನು ಹಾಕಲ್ಲ ಇದಕ್ಕೆ? ಸಾಕು, ಅಷ್ಟೇ. ಏನು ಮಾಡಿದ್ವಿ ಇದನ್ನ? ಇಕ್ರಿ ಒಗ್ಗರಣೆಗೆ ಹಾಕ್ಕೊಂತೀನಿ ತಣ್ಣಗಾಗಲಿ. ಹಿಂಗೆ ಬಾಸುಮತಿ ರೈಸ್ ಚೆನ್ನಾಗಿದೆ. ಚೆನ್ನಾಗಿದೆ. ಇದೊಂದು ಸ್ವಲ್ಪ ಮಿಕ್ಸಿಂಗ್ ಮಾಡಬೇಕು. ಮಿಕ್ಸಿಂಗ್ ಮಾಡ್ಕೊಡ್ಬೇಕಾ? ಏನಕ್ಕೆ ಹಂಗೆ ಇದ್ರೆ ಆಗಲ್ವಾ? ಆಗಲ್ಲ. ಎಣ್ಣೆ ಮತ್ತೆ ಇದು ಶಾಹಿ ಜೀರಾ ಒಗ್ಗರಣೆ ಹಾಕಿಟ್ಕೊಂಡಿದೀವಿ, ಅದನ್ನ ಹಾಕ್ತೀರಾ? ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದೇನು ಬೇಕಾಗಿಲ್ಲ, ಇರ್ಲಿ ಬಿಡಿ. ಮತ್ತೆ ಆನಿಯನ್ ಇದಕ್ಕೆ ಹಾಕ್ತೀರಾ? ಅದಕ್ಕೆ ಸ್ವಲ್ಪ, ಮತ್ತೆ ಪ್ಲೇಟಿಂಗ್ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಇರಲಿ. ಓಕೆ. ಮತ್ತೆ ಕೊತ್ತಂಬರಿ ಸೊಪ್ಪು. ಹಾಕಿ 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 ಹಾಕಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ. ಮತ್ತೆ ಪುದೀನ. ಓಕೆ. ಮಿಕ್ಸಿಂಗ್ ಮಾಡ್ತೀವಿ. ಕಿಚಡ ಇನ್ನ ಸ್ವಲ್ಪ ನೀರು ಬೇಕಾಗಿತ್ತಲ್ವಾ ಕಿಚಡಗೆ? ಹೌದು. ಬಿರಿಯಾನಿ ತರ ಅನ್ಕೊಂಡಿದ್ದೀರಾ, ಆದ್ರೆ ಬಿರಿಯಾನಿ ಇಲ್ಲ, ಕಿಚಡಿ. ಇದು ಸ್ವಲ್ಪ ನೀರು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಇದು ಹೆಂಗಿರ್ಬೇಕು ಅಂದ್ರೆ ಬಿಸಿಬೇಳೆ ಪಾತ್ರ ಇರ್ಬೇಕು ಇದು ಕಿಚಡ. ಇದು ಕಿಚಡ ಹೋಗಿ ಇದು ಸ್ವಲ್ಪ ಬಿರಿಯಾನಿ ತರ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಬಿಡಿ. ಹಾಕಿ. ಯಾಕಂದ್ರೆ ದಾಲ್ ಹಾಕಿದ್ದಾರೆ, ಅಕ್ಕಿನ ಹಾಕಿದ್ದಾರೆ, ಎಲ್ಲ ಮಟನಲ್ಲಿ ಹಾಕಿ ಒಂದೇ ಸರಿ ಕೂಗ್ಸಿ ಮಾಡಿರುವಂಥದ್ದು. ಒಳ್ಳೆ ಬಾಸುಮತಿ ರೈಸನ್ನು ಹಾಕಿದ್ದಾರೆ. ಬಾಸುಮತಿನೇ ಬೇಕು ಅಂತ ಏನಿಲ್ಲ ಇದಕ್ಕೆ, ಆರ್ಡಿನರಿ ಅಕ್ಕಿ ಹಾಕಿದ್ರು ಕೂಡ ಕಿಚಡ ಚೆನ್ನಾಗಿರುತ್ತೆ. ಹೈದ್ರಾಬಾದಿ ಗೋಶ್ ಕಿಚಡ ರೆಡಿ ಆಗಿದೆ. ಗೋಶ್ಗೆ ಕಿಚಡ ಹೈದ್ರಾಬಾದ್ಗೆ ರೆಡಿ ಮಾಡಿದ್ದಾರೆ. ಫಾತಿಮಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. ಒಳ್ಳೆ ಕಿಚಡನ ಮಾಡಿದ್ದಾರೆ. ಇದು ಕಿಚಡ ಇದು ಇಲ್ಲಿದೆ ಇಲ್ಲ, ಇದು ಹೈದ್ರಾಬಾದ್ಗೆ ಇರೋದು. ಇದು ನೋಡ್ಕೊಂಡು ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹೈದರಾಬಾದಿ ಮಟನ್ ಕಿಚಡ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಕಂದು ಬಣ್ಣಕ್ಕೆ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಪಲಾವ್ ಎಲೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಉಪ್ಪು ಅರಿಶಿನ ಹಾಕಿ ಬೇಯಿಸಿದ ಮಟನ್, ಹಸಿಮೆಣಸಿನಕಾಯಿ, ಅರಿಶಿನ, ಮೊಸರು ಹಾಕಿ ಫ್ರೈ ಮಾಡಿ ನೆನೆಸಿದ ಬಾಸುಮತಿ ಅಕ್ಕಿ, ತೊಗರಿಬೇಳೆ, ಉಪ್ಪು, ನೀರು ಹಾಕಿ 2 ವಿಷಲ್ ಕೂಗಿಸಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ, ಶಾಹಿ ಜೀರಾ ಹಾಕಿ ಹುರಿದು ಖಿಚಡಿಗೆ ಹಾಕಿ ಕರಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಕಲಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮೊಸರು, ರುಬ್ಬಿದ ಮಿಶ್ರಣ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ರಾಯ್ತಾ ತಯಾರಿಸಿಕೊಳ್ಳಿ. ಈಗ ಹೈದರಾಬಾದಿ ಮಟನ್ ಕಿಚಡ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾತಿಮಾ ಬಂದಿದ್ದಾರೆ, ಚಿಕ್ಕಬಳ್ಳಾಪುರದಿಂದ. ಟೇಸ್ಟ್ ಮಾಡೋದಾ? ಮಾಡ್ರಿ ಸರ್. ಮಾಡೋದಾ? ಇದು ಹೈದ್ರಾಬಾದಿಗೆ ದಮ್ ಬಿರಿಯಾನಿ. ಬಿರಿಯಾನಿ ಅಲ್ಲ, ಕಿಚಡ. ಕಿಚಡ ಕಿಚಡ ಚೆನ್ನಾಗಿರಂಗಿದೆ. ನೋಡೋಣ ಇದೇನಿದು? ಮೊಸರು ಬಜ್ಜಿ. ಮೊಸರು ಬಜ್ಜಿ. ಮೊಸರು ಬಜ್ಜಿ ನೀವು ಈರುಳ್ಳಿ ಹಾಕಲ್ವಾ? ಹಾಕ್ತೀವಿ. ಎಲ್ಲ ಹಾಕಿದ್ದೀರಾ? ಇದಕ್ಕಾಗಲ್ಲ. ಯಾಕೋ? ಕಿಚಡಾಗ ಹಾಕಲ್ವಾ? ಟೇಸ್ಟ್ ಒಂದೊಂದು ಟೇಸ್ಟ್ ಒಂದೊಂದು ಥರ ಇರುತ್ತಲ್ಲ ಸರ್. ಯೂಶಲಿ ಬಿರಿಯಾನಿ ಏನಾಗುತ್ತೆ ಅಂದರೆ ಒಳ್ಳೆ ಮಸಾಲ ರುಬ್ಬಿರೋ ಅಂಥ ಮಸಾಲಲ್ಲಿ ಮಟನ್ ಫ್ರೈ ಆಗುತ್ತೆ. ಆ ಫ್ರೈ ಆಗಿರೋ ಮಟನ್ ನಾವು ಅಕ್ಕಿ ಹಾಕಿದಾಗ ಆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಇಲ್ಲಾಂದರೆ ಅಂಥ ಹೆವಿ ಮಸಾಲಾನೇ ಇಲ್ವಲ್ಲ ಈ ಕಿಚಡಲ್ಲಿ. ಬಟ್ ಕಿಚಡ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಯಾವಾಗ ಒಂದೇ ಥರ ತಿಂತಾ ಇರ್ತೀವಿ. ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ನಾವು ಮಟನ್ನ ಒಂದು ಸ್ಮಾಲ್ ಸಜೆಷನ್ ಇದೆ, ಸ್ವಲ್ಪ ಮಟನ್ನ ಸಣ್ಣದಾಗಿರಬೇಕು. ಬೋನ್ಲೆಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೋನ್ ಹಾಕೋದಕ್ಕಿಂತ ಅಕ್ಕಿ ಹಾಕೋದಕ್ಕಿಂತ ಮೊದಲು ಚೆನ್ನಾಗಿ ಆ ಮಸಾಲದಲ್ಲಿ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಇಡಿಸಿ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ ಅಂತ. ಓವರಾಲು ಕಿಚಡಾಗೆ ಅಂತ ತಗೊಂಡ್ರೆ, ಆ ರೈಸ್ಗೆ ಅಂತ ತಗೊಂಡ್ರೆ ದಾಲ್ನ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ
ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ ಮುರಳಿಯವರೇ. ಏನ್ ಮಾಡ್ತಾ ಇದೀವಿ ಗುರುಜಿ? ಇವತ್ತೇನೋ ಸಿಹಿ ಅಡುಗೆ ಮಾಡ್ತಾ ಇದೀವಿ ಅಂತ ಮಾತ್ರ ಗೊತ್ತಾಗ್ತದೆ ಗುರುಜಿ. ಸಜ್ಜೆ ಅನ್ನೋದು ಒಂದು ಮಿಲೆಟ್, ಓಕೆ. ಪರ್ಲ್ ಮಿಲೆಟ್ ಅಂತ ಸಜ್ಜೆ. ಇಂಗ್ಲಿಷಲ್ಲಿ. ಸಜ್ಜೆ ಓಕೆ ಒಂದು ಕಿರಿಧಾನ್ಯ. ಓಕೆ ಓಕೆ ಗುರುಜಿ. ಅದರಲ್ಲಿ ಒಂದು ಉಂಡೆ ಮಾಡೋಣ. ಕಿರಿಧಾನ್ಯ ಅಥವಾ ಸಿರಿಧಾನ್ಯದ ಉಂಡೆ ಮಾಡೋಕ್ಕೋಸ್ಕರ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಒಳ್ಳೆ ಒಂದು ಧಾನ್ಯದ ಉಂಡೆನ ಮಾಡ್ತಾ ಇದ್ದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಸಿರಿಧಾನ್ಯದ ಸಿಹಿ ಉಂಡೆ ಬೇಕಾಗುವ ಸಾಮಗ್ರಿಗಳು: ಸಜ್ಜೆ ಹಿಟ್ಟು, ಖರ್ಜೂರದ ಪೇಸ್ಟ್, ಕಡಲೆಕಾಯಿ ಬೀಜ, ಒಣ ಕೊಬ್ಬರಿ ತುರಿ, ಬಿಳಿ ಎಳ್ಳು, ಏಲಕ್ಕಿ ಪುಡಿ. ಸಜ್ಜೆಯ ಹಿಟ್ಟಿನಿಂದ ಅದ್ಭುತವಾಗಿರುವಂತಹ ಒಂದು ಸಿಹಿಯಾದಂತ ಉಂಡೆನ ಮಾಡ್ಕೊಡ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತೊಳಿ ಗುರುಜಿ. ಮೊದಲು ಒಂದು ಫ್ರೈ ಮಾಡಬೇಕು. ಓಕೆ ಓಕೆ ಕೊಡ್ತೀನಿ ಗುರುಜಿ. ಫ್ರೈ ಮಾಡೋಣ ಫಸ್ಟು. ಯಾವ್ದನ್ನ? ಈ ಡೇಟ್ ಪೇಸ್ಟ್. ಓಕೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಸಕ್ಕರೆ, ಬೆಲ್ಲಗಳನ್ನು ಬಳಸದೆ ಒಂದು ನಿತ್ಯದ ಆಹಾರ ಕ್ರಮಗಳು. ಯಾಕಂದರೆ ಇದೇ ನಮ್ಮ ಕಾಯಿಲೆಗಳಿಗೆ, ನಮ್ಮ ಅನಾರೋಗ್ಯಕ್ಕೆ ಕಾರಣವಾಗಿರುವಂಥದ್ದು. ಇದನ್ನು ಬಿಟ್ಟರೆ ಆರೋಗ್ಯ ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಬ್ಬೊಬ್ರದ್ದು ಒಂದು ರೀತಿಯ ಸಿದ್ಧಾಂತ. ನಮ್ಮ ಬಾಲಕೃಷ್ಣ ಗುರುಜಿಯವರು ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಬೆಲ್ಲ, ಸಕ್ಕರೆನ ಬಿಡಿ 120 ವರ್ಷ ಅದ್ಭುತವಾದಂಥ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಖರ್ಜೂರದ ಪೇಸ್ಟ್ನ ಮೊದಲು ಹುರ್ಕೊಳ್ಳೋಣ ಸ್ವಲ್ಪ. ಓಕೆ ಗುರುಜಿ. ಖರ್ಜೂರದ ಪೇಸ್ಟು, ಖರ್ಜೂರವನ್ನ ಬೀಜಗಳನ್ನ ತೆಗೆದು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ತಂದಿರತಕ್ಕಂಥ ಖರ್ಜೂರದ ಪೇಸ್ಟು. ಪೇಸ್ಟ್ ಅಲ್ಲ ಇದು, ಇನ್ನೂ ಸ್ವಲ್ಪ ಗಟ್ಟಿ ಏನಾರು ಹೇಳ್ಬೇಕು. ಯಾಕಂದ್ರೆ ಬೀಜ ತೆಗೆದು ಒಂದ್ಸರಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರುವಂಥದ್ದು. ಎಸ್ ಗುರುಜಿ. ಇದು ಸಜ್ಜೆ. ಸಜ್ಜೆಯ ಹಿಟ್ಟು. ಸಜ್ಜೆನಲ್ಲಿ ರೊಟ್ಟಿ ತರ್ತಾರೆ, ರೊಟ್ಟಿ ಜೊತೆ ಮಿಕ್ಸ್ ಮಾಡ್ತಾರೆ, ಅಷ್ಟೇ ನಮ್ಗೆ ಗೊತ್ತಿದ್ದು. ಅದು ಬಿಟ್ಟು ಈಗ ಅದರೊಳಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಒಂದು ಭಾರತದಲ್ಲಿ ಈ ವರ್ಷದಲ್ಲೇ ಒಂದು ಅದ್ಭುತವಾದಂಥ ಒಂದು ಕ್ರಾಂತಿ ಆಗ್ತಾ ಇದೆ. 2016 ಮತ್ತು 2017 ಸಿರಿಧಾನ್ಯದ ಕ್ರಾಂತಿ. ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿದ್ರೂ ಕೂಡ 2016 ಮತ್ತು 2017 ಮೋಸ್ಟ್ಲಿ ನಮ್ಮ ಕಾರ್ಯಕ್ರಮದ ಮುಖಾಂತರನೇ ಶುರು ಮಾಡಿದ್ವಿ ಅಂತ ಕಾಣುತ್ತೆ. ಇವತ್ತು ಎಲ್ಲ ಕಡೆ ಸಿರಿಧಾನ್ಯಗಳು ಬೇಕು, ಡಯಾಬಿಟೀಸ್ಗೆ ಒಳ್ಳೇದು, ಶುಗರ್ಗೆ ಒಳ್ಳೇದು, BP-ಗೆ ಒಳ್ಳೇದು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಸಾಕಷ್ಟು ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಳ್ತಾ ಇದೀವಿ. ಯೂಶಲಿ ಸಿರಿಧಾನ್ಯಗಳನ್ನ ಮಾಡಬೇಕು ಅಂತ ಹೇಳಿದಾಗ ನೀವು ಎಣ್ಣೆ ಯೂಸ್ ಮಾಡ್ತೀರಾ. ನಾವು ಎಣ್ಣೆ ಬೆಣ್ಣೆನೂ ಇಲ್ಲದೇನೂ ಕೂಡ ಒಂದು ಆರೋಗ್ಯಕರವಾದ ಅಡುಗೆಗಳನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಳ್ತಾ ಇದೀವಿ. ಸಜ್ಜೆಯ ಹಿಟ್ಟು ಜೊತೆಗೆ ಖರ್ಜೂರದ ಪೇಸ್ಟು, ಇದಕ್ಕೆ ಕಾಯಿ ತುರಿ ಹಾಕೋಣ. ಒಣ ಕೊಬ್ಬರಿಯ ತುರಿ, ಬಿಳಿ ಎಳ್ಳು, ಎಸ್, ಫ್ರೈ ಮಾಡ್ಕೊಂಬಂದಿರೋಂಥದ್ದು. ಎಳ್ಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಚಳಿಗಾಲದಲ್ಲಿ ಎಳ್ಳಿನ ಉಪಯೋಗ ತುಂಬ ಬೇಕಾಗುತ್ತೆ ದೇಹಕ್ಕೆ. ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಹಾಕ್ತಾ ಇದೀವಿ. ಮತ್ತು ಆ ಹಿಟ್ಟನ್ನು, ಸಜ್ಜೆಯ ಹಿಟ್ಟನ್ನು ಬೆರೆಸ್ಕೊಂಡಿದ್ದೀವಿ. ಖರ್ಜೂರದ ಪೇಸ್ಟಿನ ಜೊತೆಗೆ ಒಣ ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಒಂದು ಒಳ್ಳೆ ಉಂಡೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಎಸ್ ಗುರುಜಿ. ಇವಾಗ ಕಡಲೆಕಾಯಿ ಬೀಜ ಹುರ್ಕೊಂಬಂದಿರೋದು ಒಂದು ಸ್ವಲ್ಪ ಹುರಿದು ಬರೋಣ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಮುರಳಿಯವರೇ, ಮುಂದಿನ ವಾರಗಳಲ್ಲಿ ಶಿವರಾತ್ರಿ ಹಬ್ಬ ಬರುತ್ತೆ. ಹಬ್ಬದಲ್ಲಿ ಉಂಡೆಗಳು ಬೇಕಾಗುತ್ತೆ. ಉಂಡೆಗಳು ಬೇಕಾದಾಗ ಆರೋಗ್ಯಕರವಾದಂಥ ಉಂಡೆನ ತಿನ್ನಿ. ದೇವ್ರಿಗೆ ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲಿ ಬಂದು ನಮ್ಮ ಆರೋಗ್ಯ ಕೆಡಿಸ್ಕೊಳ್ತಾರೆ. ಯಾವ ದೇವರು ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಅಂತ ಒಳ್ಳೆ ದಿನ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಗುರುಜಿಯವರು. ಸೊ ಇವಾಗ ನಾವು ಉಂಡೆ ಕಟ್ಟ ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆ ಕಟ್ಟೋಣ. ಓಕೆ, ಹೇಳಿನ ಗುರುಜಿ? ಓ ಎಸ್. ಓಕೆ, ಕಟ್ಟಿ ಗುರುಜಿ, ಅದರೊಳಗೆ ಇಟ್ಬಿಡಿ ಗುರುಜಿ. ಸಜ್ಜೆ ಉಂಡೆ ಆರೋಗ್ಯಕ್ಕೋಸ್ಕರ ಮತ್ತು ರುಚಿ. ಸಜ್ಜೆಯ ಹಿಟ್ಟನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಉಂಡೆ. ಈ ಸರಿ ಶಿವರಾತ್ರಿಗೆ ಆರೋಗ್ಯಕರವಾದಂಥ ಉಂಡೆ ಮಾಡ್ಕೊಳ್ಳಿ. ಇನ್ನೊಂದು ವಾರ ಟೈಮ್ ಇದೆ. ಯಾಕಂದರೆ ಮೊದಲೇನೆಲ್ಲ ಬೀಸ್ಕೊಂಬಿಡ್ತಾರೆ, ಹಸಿಟ್ಟು ರೆಡಿ ಮಾಡ್ಕೊಂಬಿಡ್ತಾರೆ. ಅದೇ ಥರ ಸಜ್ಜೆಯನ್ನು ತಂದು ಸ್ವಲ್ಪ ಒಣಗಿಸಿ, ಸ್ವಲ್ಪ ಅದನ್ನು ಕೈ ಆಡಿಸಿ ಬಿಸಿ ಮಾಡಿ ಅದನ್ನು ಹಿಟ್ಟು ಮಾಡಿ ಇಟ್ಕೊಳ್ಳಿ. ಈ ಥರ ಒಳ್ಳೆ ಆರೋಗ್ಯಕರವಾದ ಉಂಡೆನ ಈ ಬಾರಿ ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಅಂತ ಗುರುಜಿ ಕೊಟ್ಟಿದ್ದಾರೆ. ಗುರುಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಉಂಡೆ ಕಟ್ಕೊಳ್ಳಿ. ಸಿರಿಧಾನ್ಯದ ಸಿಹಿ ಉಂಡೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಖರ್ಜೂರದ ಪೇಸ್ಟ್, ಸಜ್ಜೆ ಹಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಣ ಕೊಬ್ಬರಿ ತುರಿ, ಹುರಿದ ಬಿಳಿ ಎಳ್ಳು, ಏಲಕ್ಕಿ ಪುಡಿ,
ಹುರಿದ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿದರೆ ಸಿಹಿ ಸಿಹಿಯಾದ ಸಿರಿಧಾನ್ಯದ ಸಿಹಿ ಉಂಡೆ ಸವಿಯಲು ಸಿದ್ಧ. ಸಜ್ಜೆ ಹಿಟ್ಟಿನ ಉಂಡೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಆಕ್ಚುಲಾಗಿ ಮಾಡ್ತಾ ಇರೋದೇನೇ ಶಿವರಾತ್ರಿ ಹಬ್ಬಕ್ಕೋಸ್ಕರ. ಯಾಕಂದರೆ ಶಿವರಾತ್ರಿ ಹಬ್ಬಕ್ಕೆ ಮೊದಲೇ ತಂಬಿಟ್ಟು ಗಿಂಬಿಟ್ಟು ರವೆ ಉಂಡೆ ಎಲ್ಲ ಮಾಡಿಕೊಂಡು ತಿನ್ನೋದಂತೂ ಗ್ಯಾರಂಟಿ. ನಾವು ಶಿವರಾತ್ರಿ ಹಬ್ಬದ ದಿನನೇ ತೋರಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳಕ್ಕಾಗಲ್ಲ, ವೇಸ್ಟು. ಹೌದು. ಅದಕ್ಕೆ ಇನ್ನೊಂದು ವಾರ ಇದೆ ಹೆಚ್ಚು ಕಡಿಮೆ. ಬೆಲ್ಲನೂ ಇಲ್ಲ, ತುಪ್ಪನೂ ಇಲ್ಲ, ಎಣ್ಣೆನೂ ಇಲ್ಲ. ನೋಡಿ, ತಂಬಿಟ್ಗೂ ಇದಕ್ಕೂ ಏನು ಅಂತ ಡಿಫ್ರೆನ್ಸ್ ಎಲ್ಲ ಏನೂ ಇಲ್ಲ. ಸ್ವಲ್ಪ ಕಾಸ್ಟ್ಲಿ ಉಂಡೆ ಇದು. ಅಲ್ಲಂದ್ರೆ ಬೆಲೆ 40 ರೂಪಾಯಿ ಕೆಜಿ ತಂದು ಹಾಕೊಂಡ್ಬಿಡ್ತೀವಿ. ಅರೆ ಎಷ್ಟು ಮಾಹ ಹಿಡಿಸ್ಬಿಡುತ್ತೆ ನಿಮ್ಮ ಖರ್ಜೂರ? ಎಷ್ಟು ಮಾಹ ಬೇಕಾಗುತ್ತೆ? ನಮ್ಮ ಪ್ಯಾಂಕ್ರಿಯಾಸ್ ಇರೋದು ಒಂದು, ನಮ್ಮ ದೇಹದಲ್ಲಿ ಅಂಗಾಂಗಗಳು ಒಂದೊಂದೇ ಇರೋದು, ಎಕ್ಸೆಪ್ಟ್ ಕಿಡ್ನಿ ಒಂದು ಸ್ಪೇರ್ ಇದೆ. ಇನ್ಯಾವುದರಲ್ಲೂ ಸ್ಪೇರ್ ಇಲ್ಲ. ಹಾಳಾಗೋಗ್ಬಿಟ್ರೆ ಎಲ್ಲಿಗೆ ಹೋಗೋದು? ಕರೆಕ್ಟ್. ಮುಂಚಿನಿಂದ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ ಇವೆಲ್ಲ ಭಾಳ ಒಳ್ಳೆಯದು. ಲಾಂಗ್ ಟರ್ಮ್ ಆರೋಗ್ಯ ನಮ್ದಾಗತ್ತೆ. ಬೆಳಗ್ಗೆ 6 ಗಂಟೆಯಿಂದನೇ ಮಾತ್ರೆ ತಗೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ಆ ಗುಂಪಿಗೆ ನೀವು ಸೇರಬಾರ್ದು. ಸ್ವಲ್ಪ ದಿನಗಳ ಕಾಲ ಅಥವಾ ಸಾಕಷ್ಟು ದಿನಗಳ ಕಾಲ ಅಂದ್ಕೊಂಡಿದ್ರೆ ದಯವಿಟ್ಟು ಆರೋಗ್ಯಕರವಾದಂಥ ಅಡುಗೆಗಳನ್ನ ಸೇವನೆ ಮಾಡಿ. ನಮ್ಮ ಕಾರ್ಯಕ್ರಮದಲ್ಲಿ 560ಕ್ಕಿಂತ ಹೆಚ್ಚು ಆರೋಗ್ಯದ ಅಡುಗೆನ ತೋರಿಸಿದ್ದೀವಿ. ಎಷ್ಟು ಆರೋಗ್ಯದ ಅಡುಗೆ ತೋರಿಸಿದ್ದೀವಿ ಅಂದರೆ ಇದು ತಿನ್ಬೋದಾ, ತಿನ್ನಕ್ಕಾಗಲ್ವಾ, ಎಲ್ಲವನ್ನೂ ತಿಂದು ತೋರಿಸಿದ್ದೀವಿ. ಇದು ಒಳ್ಳೇದಾಗುತ್ತೆ. ತುಂಬ ಜನ ಇದರ ಫಾಲೋ ಅಪ್ನ ಮಾಡ್ತಾ ಇದ್ದಾರೆ, ಫಾಲೋವರ್ಗಳಾಗ್ಬಿಟ್ಟಿದ್ದಾರೆ. ಮುಳ್ಳಿಯವರೇ, ನಾವು ವಾರಕ್ಕೆ ಫಸ್ಟು 2 ದಿನ ತಿನ್ನಕ್ಕೆ ಶುರು ಮಾಡಿದ್ವಿ, 3 ದಿನ, 7 ದಿನನೂ ಇವಾಗ ನನಗೇನಾದ್ರು ಎಣ್ಣೆ ಹಾಕ್ಬಿಟ್ರೆ ತಿನ್ನಕ್ಕಾಗಲ್ಲ, ತುಂಬ ಕಂಫರ್ಟಬಲ್ ಆಗಿದ್ದೀನಿ, ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಾವಿರಾರು ಜನ ನಮ್ಗೆ ಹೇಳಿದ್ದಾರೆ. ದಯವಿಟ್ಟು ನಮ್ಮ ಆಹಾರ ಕ್ರಮಗಳನ್ನ ಅಳವಡಿಸ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ರೆ ನಮ್ಮ ಖ್ಯಾತ ಸಂಬಂಧಿತರು ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಗುರುಜಿಯವರ ದೂರವಾಣಿಯ ಸಂಖ್ಯೆ 988 988 67 67 562 562 92 92. ಈ ಸಂಖ್ಯೆಗೆ ಫೋನ್ ಮಾಡಿ. ಮೊನ್ನೆ ಒಬ್ಬರು ಕಂಪ್ಲೇಂಟ್ ಮಾಡ್ತಾ ಇದ್ರು, ಹೇಳಿ ಗುರುಜಿ. ನೀವು ಹೇಳ್ಕೊಡುವಂತಹ ಆರೋಗ್ಯದ ಅಡುಗೆನ ಮಾಡ್ಕೊಂಡು ಅಭ್ಯಾಸ ಆಗ್ಬಿಟ್ಟು ಬೇಕರಿಯಿಂದ ಬಿಸ್ಕಟ್ ತಂದು ತಿಂದರೆ ಬಾಯಲ್ಲೆಲ್ಲ ಅಂಟದಂಗೆ ಆಗುತ್ತೆ, ಅದು ಡಾಲ್ಡಾ ಇರ್ಬೋದೇನೋ ಅಂತ ಇವಾಗ ಅನ್ಸುತ್ತೆ. ಎಣ್ಣೆದನ ತಿಂದರೆ ಏನೋ ಕಹಿ ಇದೆ, ಎಷ್ಟೋ ಹಳೇದಿರ್ಬೋದಾ, ಏನೋ ಕಹಿ ಇದೆ, ಏನೋ ಸರಿ ಹೋಗ್ತಿಲ್ಲ ಅಂತ ಮನಸ್ಸಿಗೆ ಅನ್ನಿಸೋಕ್ಕೆ ಶುರುವಾಗಿದೆ. ಮುಂಚೆ 15 ದಿನ ಕರೆದಿರೋ ಎಣ್ಣೆನಲ್ಲಿ ಕರೆದಿದ್ರು ನಮ್ಗೆ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ ಅಂತ ದೇ ಆರ್ ಗೆಟಿಂಗ್ ಫೈನ್ ಟ್ಯೂನ್ಡ್ ವಿತ್ ದ ನೇಚರ್. ಅದೇ ಗುರುಜಿ, ಆ ಏಜ್ ಆಗಬೇಕು. ನಾವೆಲ್ಲ ಹೇಳಿದ್ರೆ ಆ ಏಜ್ ತನಕ ಕಾಯ್ಬೇಡ್ರಪ್ಪ ನಾವು ಹೇಳ್ತಾ ಇದ್ದೀವಿ. ಕರೆಕ್ಟ್. ಮುಂಚಿನ ಸಣ್ಣವರಾದಾಗಿಂದ ಅಭ್ಯಾಸ ಮಾಡ್ಕೊಳ್ಳಿ, ಆರೋಗ್ಯ ಬರುತ್ತೆ. ಆರೋಗ್ಯ ಬರುತ್ತೆ. ಡಾಕ್ಟರ್ ಹತ್ರಕ್ಕೆ ಹೋಗಿ 60 ವರ್ಷದ ಮೇಲೆ ಆರೋಗ್ಯ ಉಟ್ಕೊಳಕ್ ಹೋಯ್ತು ಅಂದ್ರೆ ಅವಾಗ ತಡ್ಕೊಳ್ಳೋಂಥ ಶಕ್ತಿನೂ ಇರಲ್ಲ. ಆಮೇಲೆ ನಿಮಗೆ ಮಾಡ್ಕೊಡೋರು ಯಾರು ಇಲ್ಲ. ಫಸ್ಟು ನಿಮ್ಗೆ ಏನಾರ ಬೇಕಂದ್ರೆ ಯಾರು ಮಾಡ್ಕೊಡ್ತಾರೆ ಸರ್? ಯಾರು ಮಾಡ್ಕೊಡಲ್ಲ. ಆದ್ರಿಂದ ದಯವಿಟ್ಟು ಆರೋಗ್ಯದ ಅಡುಗೆಗಳನ್ನ ಸೇವನೆ ಮಾಡಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ರಘೂಸ್ ಕಿಚನ್ ಇಂದ ರಘು ಬರ್ತಾ ಇದ್ದಾರೆ. ಒಳ್ಳೆ ಒಂದು ತವಾ ಫ್ರೈ ಮಾಡಿ ತೋರಿಸ್ತೀನಿ ಸರ್. ತವಾ ಫ್ರೈ ತೋರಿಸಿಲ್ಲ ನಾವು, ಇದು ದಿಢೀರ್ ತವಾ ಫ್ರೈ ಸರ್. ತಿನ್ನೋಡಿ, ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಘು ಬನ್ರಿ. ನಮಸ್ಕಾರ ರಘು ಸರ್. ನಮಸ್ತೆ. ನಾಟಕಗಾರರು, ಹೋಟೆಲ್ ಉದ್ಯಮಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗಾಯಕರು, ಇನ್ನೇನು ಸಂಗೀತ ನಿರ್ದೇಶಕರು ಆಗ್ಬಿಡ್ತಾರೆ ಅನ್ನೋ ಭಯ ಬೇರೆ ಶುರು ಆಗ್ಬಿಟ್ಟಿದೆ ನನಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಘು ಅವ್ರು ಬಂದಿದ್ದಾರೆ. ರಘು, ಏನ್ ಮಾಡ್ತಾ ಇದೀರಿ ಸರ್? ಇವತ್ತು ದಿಢೀರಾಗಿ ನಂಗ್ ಮೀನ್ ಅಂತೀವಿ ನಮ್ಮ ಕಡೆ. ನಂಗ್ ಮೀನ? ಸೋಲ್ ಫಿಶ್ ಅಂತ. ಒಳ್ಳೆ ಟೇಸ್ಟಿ ಮೀನು. ಮುಳ್ಳಿರಲ್ವಾ? ಮುಳ್ಳು ಮಧ್ಯೆ ಇರುತ್ತೆ, ಒಂಥರ ಬಾಚಣಿಗೆ ತರ ತಗೊಂಡು ತಿನ್ಬೋದು ಈಸಿಯಾಗಿ. ಏನ್ ಫಿಶ್? ನಂಗ ಮೀನ? ನಂಗ್ ಮೀನು. ಹೌದು. ಎತ್ತಿ ಕೈತಿ ಇಷ್ಟೊಂದು ತೆಳಗಿದೆಯಲ್ಲಪ್ಪ. ಹಿಂಗೆ ಇರೋದು, ಬರೋದು. ಒಳ್ಳೆ ಟೇಸ್ಟಿ. ನಿಮ್ಮೂರ್ ಕಡೆ ಸಿಕ್ಬಿಡುತ್ತೆ? ಬೆಂಗಳೂರು ಸಿಗುತ್ತೆ ನಂಗ್ ಮೀನ್ ಅಂತ. ಸಿಗುತ್ತೆ. ಸೋಲ್ ಫಿಶ್ ಅಂತಾರೆ. ಸೋಲ್ ಫಿಶ್ ಇಂಗ್ಲಿಷ್ ಅಲ್ಲಿ. ಎಷ್ಟು ಕೆಜಿ ಇದು? ಒಂದು 250-300 ತನಕ ಇರುತ್ತೆ. 250 ರೂಪಾಯಿ 300 ರೂಪಾಯಿ ಕೆಜಿ ಅಂದ್ರೆ ಪರವಾಗಿಲ್ಲ. ನಿಮ್ ಮೀನುಗಳು ಮುಟ್ಟಕ್ಕೆ ಆಗಲ್ವಲ್ಲಪ್ಪ. 700 ರೂಪಾಯಿ 800 ರೂಪಾಯಿ ಎಲ್ಲರೂ ತಗೋಬಹುದು. ಓಕೆ. ನಂಗ್ ಮೀನ್ ಏನೋ ಅವತಾರ ಮಾಡಿದೀರಾ? ಏನ್ ಮಾಡಿದೀರಾ ಇದಕ್ಕೆ? ಇದಕ್ಕೆ ಸರ್ ಸ್ವಲ್ಪ ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಇನ್ನೇನು ಎಲ್ಲ ಹಾಕ್ಬಿಟ್ಟು ಎಂಟು ಮೇಲೆ ಫ್ರೈ ಹಾಕ್ಬಿಟ್ಟು ತಂದ್ಬಿಡ್ಬೇಕಾಯ್ತು. ಮಸಾಲೆ ಮಾಡ್ಬೇಕಿದು. ಇನ್ನು ಮಸಾಲೆ ಬೇರೆ ಮಾಡ್ಬೇಕು. ಓಕೆ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಚೂರು ಖಾರದ ಪುಡಿ, ಚೂರು ಖಾರದ ಪುಡಿನ ಹಾಕಿ ನೆನೆಸಿಟ್ಕೊಳ್ಬೇಕು. ಎಷ್ಟೊತ್ತು ನೆನೆಸಿಡ್ತೀವೋ ಅಷ್ಟು ಚಿಕನ್ನು, ಮಟನ್ನು, ಫಿಶು ರುಚಿಯಾಗುತ್ತೆ. ಎಸ್ ಸರ್. ದಿಢೀರ್ ತವಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೀನು, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿರೋಟಿ ರವೆ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ.
ಏನು ಕೊಡಲಿ? ಚಿಲ್ಲಿ ಪೌಡ್ರು ರೆಡ್ ಚಿಲ್ಲಿ ಪೌಡರ್. ರವಿಯವರ ರೆಡ್ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಕ್ಲಾ? ಹಾಕಿ. ಸಾಕಾ? ಸಾಕು. ಓಕೆ. ಆಮೇಲೆ ಸ್ವಲ್ಪ ಧನಿಯಾ. ಸ್ವಲ್ಪ ಧನಿಯಾ ರವಿಯವ್ರದ್ದು. ಸಾಕು ಸರ್. ಓಕೆ. ಒಂದು ಚೂರು ಜೀರಿಗೆ. ಸ್ವಲ್ಪ ಜೀರಾ ಪೌಡ್ರು. ಎಸ್ ಸರ್. ಸಾಕು ಸರ್. ಓಕೆ. ಜೀರಿಗೆ ಜಾಸ್ತಿ ಆಗ ಸ್ವಲ್ಪ ಕೈ ಹೊಡಿತೆ, ಬೇಡ. ಜೀರಿಗೆ ಬೇಡಪ್ಪ, ಬೇಡ, ಲೈಟ್ ಹಂಗೆ. ಮಜಾ ಹೋಗ್ಬಿಡ್ತದೆ. ಚೂರು ಕಾಳು ಮೆಣಸಿನ ಪುಡಿ ಹಾಕಿ. ಸ್ವಲ್ಪ ಇದೆಲ್ಲ ಹಾಕೋಬಹುದು, ಮಜವಾಗಿರುತ್ತೆ. ಸಾಕು. ಓಕೆ. ದಿಢೀರಾಗಿ ಮಾಡುವಂತಹ ತವಾ ಫ್ರೈನ ತೋರ್ಸೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಘೂಸ್ ಕಿಚನ್ ಇಂದ ರಘು ಅವರು ಬಂದಿದ್ದಾರೆ. ಎಸ್ ಸರ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಯ್ತು. ಉಪ್ಪು ಆಲ್ರೆಡಿ ಮೀನಿಗೆ ಹಾಕಿದ್ದೀವಿ, ಸ್ವಲ್ಪ ಮಸಾಲೆ ಸ್ವಲ್ಪ ಹಾಕೊಳ್ಳಿ. ಏನು ಭಯ ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗೋರೆ ಕಡಿಮೆ ಮಾಡೋಕ್ಕಾಗೋದಿಲ್ಲ, ಬಿಸಾಕ್ಬೇಕಷ್ಟೇ ಮೀನಿನ. ಅದೇ ಭಯ ನಮಗೆ. 700-800 ರೂಪಾಯಿ ಕೆಜಿ ಕೊಟ್ಟು ತಂದ್ಬಿಟ್ಟು ಇಲ್ಲಿ ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಅದನ್ನು ತೊಗೊಂಡಾಗ ನಾವು ಈಚೆ ಬೋಬೋಗಿ ಹಾಕ್ಬಿಟ್ರೆ ಮುಗಿದೋಯ್ತು ನಮ್ಮ ಕತೆ. ಹಾಕಿ ಸರ್, ನೀವು ಹಾಕಿ. ಚೂರು ಅರಿಶಿನ ಹಾಕ್ಬಿಡಿ ಸರ್. ಸ್ವಲ್ಪ ಅರಿಶಿನ ಪುಡಿ ಬೇಕಾ? ಸ್ವಲ್ಪ. ಸಾಕು. ಎಸ್ ಸರ್. ಹುಣಸೆ ಹುಳಿ ಬೇಕಿದ್ರೆ ಹಾಕೋಬೋದು, ಲೆಮನ್ನಲ್ಲಿ ಒಳ್ಳೆ ಚೆನ್ನಾಗಿ ಬರುತ್ತೆ. ಓಕೆ ಸರ್. ಒಂದು ಪೂರ್ತಿಯಾದಂಥ ನಿಂಬೆ ಹಣ್ಣು. ತಾವು ಆನ್ ಮಾಡಿಬಿಡಿ ಪಟ್ಟಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಓಕೆ. ಒಂದೇ ಸೈಡ್ ಹಾಕದಾ? ಆ ಸೈಡ್ ಹಾಕ್ತೀನಿ. ಯಾವಾಗ ಹಾಕ್ತೀರಾ? ತಿರ್ಗಾ ಉಲ್ಟಾ ಹಾಕಿದ್ರೆ ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ ಮಸಾಲೆ. ಇದು ರವಾ ಫ್ರೈ ಮಾಡ್ತೀರಾ ಎರಡನ್ನ? ಇದೆರಡು ರವೆ ಮಾಡಿಬಿಡ್ಲಾ? ಮಾಡಿ. 2 ತವಾ ಫ್ರೈ, ಅಲ್ಲಿ 2 ರವಾ ಫ್ರೈ. ವೆರಿ ಗುಡ್. ದಿಢೀರ್ ರವಾ ಫ್ರೈ, ದಿಢೀರ್ ತವಾ ಫ್ರೈ. ಬೆಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ರಘು ಇದು? ಬೇಗ ತಿನ್ನಿದೆಯಲ್ಲ ಸರ್, ಜಾಸ್ತಿ ದಪ್ಪ ಇಲ್ಲ. ಓಕೆ. ಕೂಡಲೇ ಒಂದು 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ವೆರಿ ಗುಡ್. ಸರ್, ದಿಢೀರ್ ತವಾ ಫ್ರೈ. ದಿಢೀರ್ ತವಾ ಫ್ರೈಯಲ್ಲಿ ಒಂದು ಮಸಾಲಾ ಫ್ರೈ, ಒಂದು ರವಾ ಫ್ರೈ. ಹಾಂ, ಪ್ಲೈನ್ ಆಗಿ ಇದು ರವೆ ಹಾಕ್ಬಿಟ್ಟು ಮಾಡಿ. ಎರಡನ್ನೂ ಮಾಡಿದ್ದಾರೆ. ನೋಡೋಕೆ ಎರಡು ಒಂದೇ ಥರ ಇದ್ರು, ತಿನ್ಬೇಕಂದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ರುಚಿ. ನಮ್ಮ ರಘೂಸ್ ಕಿಚನಿಂದ ರಘು ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಡ್ಡೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಒಂದು ದಿಢೀರ್ ತವಾ ಫ್ರೈನ ಮಾಡ್ಕೊಳ್ಳಿ. ದಿಢೀರ್ ತವಾ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅರಿಶಿನ, ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಉಪ್ಪು ಅರಿಶಿನದಲ್ಲಿ ನೆನೆಸಿಟ್ಟ ಮೀನಿಗೆ ಸವರಿ ಕಾದ ಹೆಂಚಿಗೆ ಹಾಕಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿಕೊಳ್ಳಿ. ಮತ್ತೊಂದು ಮೀನಿಗೆ ಮಸಾಲ ಸವರಿ ರವಾದಲ್ಲಿ ಹೊರಳಿಸಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ 2 ಬಗೆಯ ದಿಢೀರ್ ತವಾ ಫ್ರೈ ಸವಿಯಲು ಸಿದ್ಧ. ದಿಢೀರಾಗಿ ಮಾಡತಕ್ಕಂತ ತವಾ ಫ್ರೈ. ಒಂದು ತವಾ ಫ್ರೈ, ಒಂದು ರವಾ ಫ್ರೈ ಮಾಡಿದರೆ, ಒಂದು ಮಸಾಲಾ ಫ್ರೈನ ಮಾಡಿದ್ದಾರೆ. ಯಾವ್ದು ತಿನ್ನೋದು ಫಸ್ಟು? ಪ್ಲೈನ್ ತಿನ್ನಿ ನೋಡಿ, ಚೆನ್ನಾಗಿದೆ. ತಿನ್ನಲ್ಲ? ಹೌದು. ಏನು ಸ್ವಾಮಿ, ಫುಲ್ ಡಿಸೈನ್ ಮಾಡಾಕ್ಬಿಟ್ಟಿದ್ದೀರಾ? ಒಳ್ಳೆ ಮಸಾಲರ್ಗು ಸಿಂಪಲ್. ಅದಕ್ಕೆ ರವೆ ಬದಲು ಅಕ್ಕಿ ಹಿಟ್ಟು ಹಾಕೋಬೋದು. ರವನ್ನ ಹಾಕಿದ್ದೆ ನಾನು. ಮತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ರು, ಅದು ಫ್ಲೇವರ್ ಬೇರೆ. ಯಾವ ಮೀನು ಇಷ್ಟೊಂದು ಚೆನ್ನಾಗಿದೆ ಇದು? ಕೆಲವು ಸರಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥ ಅಡುಗೆಗಳು
ಅದ್ಭುತವಾಗಿ ಬರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರವೆ ಫ್ರೈ ನೋಡಿ. ಇದ್ರ ಜೊತೆ ಕಾಂಬಿನೇಷನಾ? ಹಾಂ, ಮೀನು ತೀರಾ ಚಿಕ್ಕದಿದ್ರು ಸ್ವಲ್ಪ ಇದ್ರಲ್ಲಿ ಮಾಂಸ ಕಮ್ಮಿ ಇರುತ್ತೆ, ಬಟ್ ಅಷ್ಟೇ ಟೇಸ್ಟಿ. ಸ್ವಲ್ಪ ದೊಡ್ಡ ಮೀನು ಆರಿಸ್ಕೊಂಡು ತೊಗೊಂಬರ್ಬೇಕು. ದೊಡ್ಡ ಮೀನು ಸಿಗುತ್ತಾ? ದೊಡ್ಡದಂದ್ರೆ ಅದೇ ಕೆ ಜಿಗೆ ಒಂದು 3-4. ತುಂಬ ದೊಡ್ಡದೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ನಮ್ಗೆ ಸಿಗಲ್ಲ, ಇಲ್ಲಿಗೆಲ್ಲ ಬರಲ್ಲ ಅದು. ಅಲ್ಲ, ತುಂಬ ದಪ್ಪ, ಸ್ವಲ್ಪ ದಪ್ಪನೂ ಸಿಗುತ್ತೆ. ಸಖತ್ತಾಗಿರಿ. ಥ್ಯಾಂಕ್ ಯು. ಒಳ್ಳೆ ಮೀನಿನ ಊಟ, ಮೀನಿನ ಸಾರು, ಮೀನಿನ ಫ್ರೈ ಇವೆಲ್ಲ ತಿನ್ಬೇಕು ಅಂದ್ರೆ ರಘುಸ್ ಕಿಚನು, ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಏನು ದಿಢೀರಾಗಿ ಮಾಡಿರೋದು, ಏನು ದೊಡ್ಡ ಮಸಾಲೆ ಇಲ್ಲ, ನಮ್ಮ ಹತ್ರ ಪುಡಿಗಳನ್ನ ಹಾಕಿರೋದು. ಇದು ಸಖತ್ತಾಗಿದೆ ಗೊತ್ತಾ? ಥ್ಯಾಂಕ್ ಯು ರಘು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಥರ ಒಳ್ಳೆ ಮೀನಿನ ಅಡುಗೆಗಳು ಬೇಕು ಅಂದರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಹಿಂಗೆ ಹೋದ್ರೆ, ರಾಜನಗರದಿಂದ ಹಿಂಗೆ ಹೋದ್ರೆ ಎದುರುಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಾಣುತ್ತೆ, ಲೆಫ್ಟಲ್ಲಿ ಹಿಂಗೆ ತಿಂದಿದ್ರೆ ರಘುಸ್ ಕಿಚನ್ ಕಾಣುತ್ತೆ. ರಘು, ಫೋನ್ ನಂಬರ್ ಹೇಳ್ರಿ ನಿಮ್ದು. ಸರ್ 9844 9844 57 57 507. 507 ಫೋನ್ ಮಾಡಿ, ರಘು ಸಿಗ್ತಾರೆ. ಇದೆಯಾ ಮೀನು, ಇನ್ನು ಲೈವ್ ಮೀನುಗಳು ಬೇಗ ಇದೆ ಸರ್ ಅಂತ ಕೇಳಿದ್ದಾರೆ. ಹೌದು ಸರ್. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಖಾಲಿ ಯು. ಮಾಡ್ತೀನಿ, ಮಾಡಿ ಸರ್, ಮತ್ತೆ ಸಿಗ್ತೀನಿ. ಖಂಡಿತ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಮೀನು ಜೊತೆಗೆ ಮೀನಿನ ಸಾರು ಅವೆಲ್ಲ ಅವ್ರು ತಂದಿದ್ದಾರೆ. ಬಟ್ ಈ ಮೀನು ಮಾಡಿದ್ದು ಎಕ್ಸ್ಟ್ರಾರ್ಡಿನರಿ. ರಘು, ಥ್ಯಾಂಕ್ ಯು. ಈ ಥರ ಒಳ್ಳೊಳ್ಳೆ ಅಡುಗೆಗಳು ಬೇಕು, ಮಾಡ್ಕೋಬೇಕು, ನಿಮ್ಮ ಮನೇಲೇ ನೀವು ನೋಡ್ಕೋಬೇಕು ಅಂದರೆ ಒಗ್ಗಂಡಬ್ಬಿ ಕಾರ್ಯಕ್ರಮ ನೋಡಬೇಕು. ನೀವು ಬನ್ನಿ, ನಿಮ್ಮ ಕೈರುಚಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ.